ಬಾಕಿ ಗುತ್ತಿಗೆದಾರರ ಸಂಕಷ್ಟ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಅವರ ಸಂಕಷ್ಟ ಏನು ಹಾಗಾದ್ರೆ? ಬಿಬಿಎಂಪಿಯಿಂದ ಕೋಟಿ ಬಿಲ್ ಬಾಕಿ ಆಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಸ್ಥಗಿತ ಮಾಡ್ತೀವಿ, ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಬೆಂಗಳೂರಲ್ಲೇ ಬರ್ಬೇಕಂತೆ 5,000 ಕೋಟಿ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿದೆ ಬಿಬಿಎಂಪಿ. ಗುತ್ತಿಗೆದಾರರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಬಾಕಿ ಇದ್ರೂ ಕೂಡ ಕಾಮಗಾರಿಯ ವಿಚಾರಕ್ಕಿಂತ ಬಂದ್ರೆ ಇಲ್ಲಿವರೆಗೂ ಮಾಡ್ತಾ ಇದ್ವಿ, ಇನ್ನು ಮುಂದೆ ಸ್ಥಗಿತ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಗುತ್ತಿಗೆದಾರರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 5,000 ಕೋಟಿ ಬೆಂಗಳೂರಲ್ಲೇ ಬರ್ಬೇಕಂತೆ. ಕಳೆದ 1 ತಿಂಗಳಿಂದ ಬಿಲ್ ಪಾವತಿ ಬಂದ್ ಆಗಿದೆ. ಇದರಿಂದ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ ಗುತ್ತಿಗೆದಾರರು. ಈ ಮೂಲಕ ತಮ್ಮ ಬಿಲ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕಾಮಗಾರಿನ ಸ್ಥಗಿತಗೊಳಿಸಬಾರದು ಅಂತ ಬಿಬಿಎಂಪಿ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಗುತ್ತಿಗೆದಾರರು ತಮ್ಮ ಸಂಕಷ್ಟಕ್ಕೆ ಅಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಮಗೆ ಬರಬೇಕಾಗಿದ್ದಂತಹ ಬಿಲ್ ಬಾಕಿ ಏನಿದೆಯಲ್ಲ ಅದನ್ನ ಕೊಡಿ, ಆ ಮೂಲಕ ಕಾಮಗಾರಿ ನಿಲ್ಲದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರನ್ನ ನಮ್ಮ ರಿಪೋರ್ಟರ್ ಶರಣು ಮಾತನಾಡಿಸಿದ್ದಾರೆ. ಕಳೆದ 1 ತಿಂಗಳಿಂದ ಯಾವುದೇ ರೀತಿಯಾದಂಥ ಬಾಕಿ ಬಿಲ್ ಮೊತ್ತ ಪಾವತಿ ಆಗಿಲ್ಲ. ಕಾಮಗಾರಿನೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರೋದು. ಸೊ ಇದರಿಂದ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗ್ತಾ ಇದೆ ಅಂತ ಬಿಬಿಎಂಪಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈಗ ಮನವಿ ಮೇಲೆ ಮನವಿ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಷ್ಟು ಬಾಕಿ ಬಿಲ್ ಮೊತ್ತ ಇದೆ, ನಗರೋತ್ಥಾನ ವ್ಯಾಪ್ತಿಯಲ್ಲಿ ಎಷ್ಟು ಬಾಕಿ ಬಿಲ್ ಮೊತ್ತ ಇದೆ? ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಅಧ್ಯಕ್ಷ ಅಂತ ಮಂಜುನಾಥ್ ಅವರಿದ್ದಾರೆ. ಸರ್, ಎಷ್ಟು ಬಾಕಿ ಮೊತ್ತ ಇರೋದು? ಬಿಬಿಎಂಪಿ ಅನುದಾನದಲ್ಲಿ ಸುಮಾರು 2,500 ಕೋಟಿ ಬಾಕಿ ಇದೆ ಮತ್ತು ಆನ್ಗೋಯಿಂಗ್ ಒಂದು 350-400 ಕೋಟಿ ಆನ್ಗೋಯಿಂಗ್ ಇದೆ. ಎಲ್ಲ ಕೆಲಸಗಳನ್ನ ನಮ್ಮ ಗುತ್ತಿಗೆದಾರರು ಸ್ಥಗಿತಗೊಳಿಸಿದ್ದಾರೆ. ಎಲ್ಲ ಒಂದು 15-20% ಕಾಮಗಾರಿಗಳು ನಡೀತಾ ಇರಬಹುದು. ಈ ಸದ್ಯದಲ್ಲಿ ಅವರು ಕೂಡ ಎಲ್ಲ ಸ್ಥಗಿತಗೊಳಿಸ್ತಾರೆ. ನಗರೋತ್ಥಾನದಲ್ಲಿ ಈಗ ಸುಮಾರು ಒಂದು 2,000 ಕೋಟಿಯಷ್ಟು ಬ್ಯಾಲೆನ್ಸ್ ಇದೆ, ಏನು ಬಿಲ್ ಕೊಡಬೇಕಾಗಿರೋಂಥದ್ದು. ಆನ್ಗೋಯಿಂಗ್ ವರ್ಸನ್ನು ಕೂಡ ಸುಮಾರು 2,500 ಕೋಟಿಯಷ್ಟು ಬ್ಯಾಲೆನ್ಸ್ ಇದೆ. ಕಳಪೆ ಗುಣಮಟ್ಟದ ಕಾಮಗಾರಿನೂ ಕೂಡ ನಡೀತಾ ಇದೆ. ಈಗ ನೀವು ಬಾಕಿ ಇರುವಂತ ಮೊತ್ತವನ್ನ ಪಡಿಲಿಕ್ಕೆ ಏನು ಮನವಿ ಮಾಡ್ಕೊಳ್ತಾ ಇದ್ರಿ? ಈಗ ಬಾಕಿ ಮೊತ್ತವನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಸುಮಾರು ಅಧಿಕಾರಿಗಳನ್ನ ಆಗಿರಲಿ, ನಾವು ಆಯುಕ್ತರನ್ನು ಸುಮಾರು ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ. ಈಗ ಅವರು ಏನಿದ್ರು, ಹೊಸ ಸರ್ಕಾರ ಬಂದಿದೆ, ನೀವು ಅಲ್ಲಿ ಸರ್ಕಾರದ ಮಟ್ಟದಲ್ಲೇನೆ ಮಾತಾಡಬೇಕು ಅಂತ ಹೇಳಿದ್ರು. ನಾವೆಲ್ಲ ಇದು ಕೃಷ್ಣ ಬೈರೇಗೌಡರು, ಬೈರತಿ ಸುರೇಶ್ ಅವರು, ಪ್ರಿಯಾ ಕೃಷ್ಣ ಅವರು ಮತ್ತು ಇವರು ನಮ್ಮ ಎಂ ಕೃಷ್ಣಪ್ಪ ಅವರು ಎಲ್ಲರನ್ನೂ ಭೇಟಿ ಮಾಡಿ ಅವ್ರಿಗೆಲ್ಲ ಮನವಿ ಸಲ್ಲಿಸಿದ್ವಿ. ನಾವು ಕೂಡ ಒತ್ತಡ ಹಾಕ್ತೀವಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಗುತ್ತಿಗೆದಾರರು, ಯಾಕಂದ್ರೆ ನೀವು 90 ಭಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ನಮಗೂ ಕೂಡ ಒಳ್ಳೆ ಶಾಬಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ನಿಮ್ದು ಯಾರ್ದು ಸಮಸ್ಯೆ ಇಲ್ಲ. ಕೆಲವು ಅಧಿಕಾರಿಗಳ ಲೋಪದೋಷಗಳಿಂದ ಈ ರೀತಿ ಆಗಿದೆ. ಒಂದು 10-15% ಲೋಪದೋಷಗಳನ್ನ ಕಂಡುಹಿಡಿದಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಹೊರತು ಎಲ್ಲರೂ ಬಿಲ್ನ ತಡೆ ಹಿಡಿಬೇಕು ಅನ್ನೋ ಉದ್ದೇಶ ನಮ್ಮ ಸರ್ಕಾರಕ್ಕಿಲ್ಲ ಅಂತ ಒಂದು ನಮಗೆ ಭರವಸೆ ಕೊಟ್ಟಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ DCM ಅವರನ್ನು ಕೂಡ 3-4 ಬಾರಿ ಭೇಟಿ ಮಾಡಿದ್ವಿ. ಈಗ 2 ದಿನದ ಹಿಂದೆ ಕೂಡ ಭೇಟಿ ಮಾಡಿದ್ವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಅವರು ಕೂಡ ಕೆಲವು ಗುತ್ತಿಗೆ ಅಧಿಕಾರಿಗಳ ಲೋಪದೋಷಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ, ಕಾಮಗಾರಿಗಳ ಲೋಪದೋಷಗಳು ಕಂಡುಹಿಡಿಯೋದಕ್ಕೋಸ್ಕರ ನಮ್ಗೆ ಇಷ್ಟು ದಿನ ನಿಧಾನ ಆಗಿದೆ. ಇನ್ನೂ 1-2 ಸಭೆಗಳನ್ನ ನಡೆಸಿ ಈ ಇದನ್ನ ನಿಮಗೆ ಹಣವನ್ನು ಬಿಲ್ನ ಬಿಡುಗಡೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೀಗೆ ಮುಂದುವರೆದ್ರೆ ಏನ್ ಮಾಡ್ತೀರಿ? ಗುತ್ತಿಗೆದಾರರ ಕಷ್ಟ ಇದೆ, ಅದನ್ನ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡಿ ಅವರು ಅದನ್ನ ಡಿಸ್ಕಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದು ಬಿಬಿಎಂಪಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಂಜುನಾಥ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಗುತ್ತಿಗೆದಾರರ ಬಿಲ್ ಬಾಕಿ ಬಗ್ಗೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿದ್ದಾರೆ. ಕಾಮಗಾರಿ ಸ್ಥಗಿತ ಮಾಡಿದರೆ ಕ್ರಮ ಕೈಗೊಳ್ತೇವೆ, ಸರ್ಕಾರದ ಸೂಚನೆಯಂತೆ ಬಿಲ್ ಪಾವತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೀವು ಗವರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ತೆಗೆದುಕೊಂಡಿರುವ ಕಾಮಗಾರಿಗಳಿಗಾಗಿ ಫೆಬ್ರವರಿವರೆಗೂ ರೇಸ್ ಮಾಡಿರುವ ಬಿಲ್ಗೆ ಈಗಾಗಲೇ ಪೇಮೆಂಟ್ ಆಗಿರುತ್ತದೆ, ಅಥವಾ ಜನವರಿ ಎಂಡ್ವರೆಗೂ. ಅಲ್ಲಿ ಜನವರಿ 2023 ಇಂದ ಇಲ್ಲಿ ಈಗ ಜೂನ್ ನಡೀತಾ ಇದೆ. 5 ತಿಂಗಳಿನಲ್ಲಿನೇ ಆ ಕಾಂಟ್ರಾಕ್ಟರ್ಸ್ ಅವರಿಗೆ ತೊಂದರೆ ಉಂಟಾದರೆ, ಆದರೆ ನಾವು ಯಾವುದೂ ಅವರಿಗೆ ಕಂಡೀಷನ್ ಮಾಡಿ ಆ ವರ್ಕ್ ಕೊಟ್ಟಿಲ್ಲ. ನಿಮ್ಗೆ 5 ತಿಂಗಳ ಒಳಗಾಗಿನೇ ಪೇಮೆಂಟ್ ಮಾಡಿಲ್ಲ ಅಂದ್ರೆ ನೀವು ನಿಲ್ಲಿಸಬೇಕು ಅಂತ ಇಲ್ಲ. ಅವ್ರು ನಿಲ್ಲಿಸ್ತಾರೆ ಅಂದ್ರೆ ಅವ್ರ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಬಿಬಿಎಂಪಿ ಫಂಡ್ ನಲ್ಲಿ ಏನಿದೆ, ನಾವು 24 ತಿಂಗಳದು